ಹೀಗೆ ಸುಟ್ಟು ಕರುಕಲಾಗಿರುವ ನವವಿವಾಹಿತೆಯ ಮೃತದೇಹ, ಮಗಳ ದಾರುಣ ಸಾವನ್ನ ಕಂಡು ಕಣ್ಣೀರಾಗ್ತಿರೋ ಕುಟುಂಬಸ್ಥರು, ಮತ್ತೊಂದು ಕಡೆ ಸಾವಿಗೆ ಕಾರಣರಾದ ಪತಿಯನ್ನ ಬಂಧಿಸಿ ಇಲ್ಲ ಅಂದ್ರೆ ಅಂತ್ಯ ಸಂಸ್ಕಾರ ಮಾಡಲು ಬಿಡಲ್ಲ ಎಂದು ಪಟ್ಟು ಹಿಡಿದಿರುವ ಪೋಷಕರು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಗುಡಿಬಂಡೆ ತಾಲೂಕಿನ ಕೊಂಡಾವಲಹಳ್ಳಿ ಗ್ರಾಮದಲ್ಲಿ. ಇಷ್ಟಕ್ಕೂ ಅರ್ಧಂಬರ್ಧ ಸುಟ್ಟ ರೀತಿ ಪತ್ತೆಯಾಗಿರುವ ನವವಿವಾಹಿತೆಯ ಹೆಸರು KS ಜಯಶ್ರೀ. ವಯಸ್ಸು ಕೇವಲ 26 ವರ್ಷ. ಕಳೆದ 6 ತಿಂಗಳ ಹಿಂದೆಯಷ್ಟೇ ಶಿಡ್ಲಘಟ್ಟ ತಾಲೂಕಿನ ಕೊಂಡಪ್ಪನಹಳ್ಳಿ ಗ್ರಾಮದ ಚಂದ್ರಶೇಖರ್ ಎಂಬಾತನೊಂದಿಗೆ ವಿವಾಹವಾಗಿದ್ಲ. ಹೆಂಡತಿ ಮನೆಯಲ್ಲಿದ್ದರೆ ಚಂದ್ರಶೇಖರ್ ಪೂಜಾರಿ ಕೆಲಸ ಮಾಡಿಕೊಂಡಿದ್ದ. ಶಿಡ್ಲಘಟ್ಟ ತಾಲೂಕಿನ ಗೊಲ್ಲಹಳ್ಳಿ ದೇವಸ್ಥಾನದಲ್ಲಿ ಪೂಜಾರಿ ಕೆಲಸಕ್ಕೆ ಹೋಗಿದ್ದ ಚಂದ್ರಶೇಖರ್ ಬೇರೆ ಯುವತಿಗೆ ಗಾಳ ಹಾಕಿದ್ದ. ಆದರೆ ಮದುವೆಯಾಗಿದ್ರು ತಮ್ಮ ಚಟ ಬಿಡದ ಚಪಲ ಚೆನ್ನಿಗರಾಯ ಯುವತಿಯೊಂದಿಗೆ ಚಕ್ಕಂದ ಮಾಡ್ತಿದ್ದ. ಹಗಲು ರಾತ್ರಿ ಎನ್ನದೆ ಕಟ್ಟಿಕೊಂಡ ಪತ್ನಿಯನ್ನ ಬಿಟ್ಟು ಪ್ರೇಯಸಿಯ ಜೊತೆ ಚಾಟಿಂಗ್, ಫೋನ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಿದ್ದ. ಇದೇ ವಿಚಾರವಾಗಿ ಪತ್ನಿ ಜಯಶ್ರೀ ಹಾಗೂ ಪತಿ ಚಂದ್ರಶೇಖರ್ ನಡುವೆ ಆಗಾಗ ಗಲಾಟೆ ನಡೆದಿವೆ. ಕಳೆದ 3 ದಿನಗಳ ಹಿಂದೆ ತವರು ಮನೆಗೆ ಬಂದಿದ್ದ ಜಯಶ್ರೀ ತಂದೆ ತಾಯಿಗೂ ಗಂಡನ ಜೊತೆ ಗಲಾಟೆಯ ವಿಚಾರವನ್ನ ಹೇಳದೆ ಬಚ್ಚಿಟ್ಟಿದ್ದು ತನ್ನ ತವರು ಮನೆಯಲ್ಲಿ ಯಾರಿಗೂ ಹೇಳದೆ ಇಂದು ಮುಂಜಾನೆ 5:30 ಸಮಯದಲ್ಲಿ ಫೇಸ್ಬುಕ್ನಲ್ಲಿ ಡೆತ್ ನೋಟ್ ಬರೆದಿಟ್ಟು ಬಾತ್ರೂಮ್ನಲ್ಲಿದ್ದ ಸೀಮೆ ಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಮದುವೆ ಆಗ್ಬಿಟ್ಟು 6 ತಿಂಗಳಾಯ್ತು. ಹಬ್ಬಕ್ಕಂತೂ ಊರಿಗೆ ಕರ್ಕೊಂಡ್ಬಂದೆ. ಮತ್ತೆ ಇವಾಗ ಕರ್ಕೊಂಡು ಹೋಗೋಣ ಅಂತ ಸಂಡೆ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ. ಅಷ್ಟರೊಳಗೆ ಬೆಳಗಿನ ಜಾವ 5:15 ಏನು ಅನುಮಾನ, ಯಾರ ಮೇಲೂ ಅನುಮಾನ ಇಲ್ಲ. ಎಜುಕೇಶನ್ B.Com ಜಿಬ್ಬರು ಕೊಂಡಪ್ಪ ಹೇಳಿ ಅಕ್ಕ. ಏನು 5:15 ಹಂಗ ನೋಡ್ಕೊಂಡ್ವಿ. ಬೆಳಗಿನ ಜಾವದಲ್ಲಿ ಒಂದ್ಸಲ ಹೊತ್ನಲ್ಲಿ ಹೋಗಿ ನೋಡ್ದೆ, ಕರ್ಕೊಂಡು ಬಂದೆ. ನಾನು ಜೊತೆಗೆ ಹೋಗಿದ್ದೆ. ಚಿಲ್ಕ ಶಬ್ದ ಆಯ್ತು, ಬೇಗ ಎದ್ದು ನೋಡ್ಕೊಂಡೆ. ತಿರುಗಿ ಯಾವಾಗ ಹೋದ್ಲು ಏನೋ ಸ್ವಾಮಿ, ನಮ್ಗೆ ಗೊತ್ತಿಲ್ಲ. ಅಷ್ಟೇ ನಮ್ ಚಿಕ್ಕ ಮಗಳು ಬೇಗ ಎದ್ದು ನೋಡ್ಕೊಂಡು ರೂಮ್ ಎಲ್ಲ ನೋಡಿದ್ವಿ, ಹಾಲೆಲ್ಲ ನೋಡಿದ್ವಿ. ಇಲ್ಲ ಸ್ವಾಮಿ, ಏನು ಇಲ್ಲ, ಅಂತದೆಲ್ಲ ಏನಿಲ್ಲ. ಔಟ್ ಸೈಡ್ ಆತರ ಮಾಡ್ಕೊಂಡಿದ್ದಾರೆ ಅಷ್ಟೇ ಸ್ವಾಮಿ. ಗ್ರಾಮದಲ್ಲಿ ಪೂಜೆ ಮಾಡಿಕೊಂಡಿದ್ದ ಶ್ರೀಧರ್ ತನ್ನ 2 ಮಕ್ಕಳನ್ನ ಓದಿಸಿ ಮದುವೆ ಮಾಡಿದ್ರೆ ಅತ್ತ ಕಟ್ಟಿಕೊಂಡ ಗಂಡ ಮಾತ್ರ ಮತ್ತೊಂದು ಹುಡುಗಿಯ ಜೊತೆ ಸಂಪರ್ಕ ಹೊಂದಿರುವುದು ಜಯಶ್ರೀ ಸಾವಿಗೆ ಕಾರಣವಾಗಿದೆ. ಪೊಲೀಸರು ಆರೋಪಿ ಚಂದ್ರಶೇಖರ್ನನ್ನ ಬಂಧಿಸುವವರೆಗೂ ನಾವು ಮೃತದೇಹವನ್ನ ಇಲ್ಲಿಂದ ತೆಗೆಯುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದು ಘಟನೆಗೆ ಸಂಬಂಧಿಸಿದಂತೆ ಗುಡಿಬಂಡೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಕೊಂಡಾವಲಹಳ್ಳಿ ಗ್ರಾಮ, ಈ ಕೊಂಡಾವಲಹಳ್ಳಿ ಗ್ರಾಮ ಇದೊಂದು ಚಿಕ್ಕ ಗ್ರಾಮ, ತುಂಬ ಸಂತೋಷಕರವಾದಂಥ ಸಂಸಾರಗಳಿರುವ ಗ್ರಾಮ, ಎಲ್ಲ ರೈತ ಮಕ್ಕಳಿರುವ ಗ್ರಾಮ. ಇದರಲ್ಲಿ ಒಂದು ಬ್ರಾಹ್ಮಣರ ಒಂದು ಮನೆ ಇತ್ತು. ಆ ಬ್ರಾಹ್ಮಣರು ಯಾವುದೇ ಒಂದು ಸಂಶಯವಿಲ್ಲದೆ ಎಲ್ಲರಲ್ಲಿ ಹೊಂದಾಣಿಕೆಯಿಂದ ಸಂಸಾರ ಮಾಡ್ತಾಯಿದ್ರು. ನಮ್ಮ ಶ್ರೀಧರ್ ಅಂತ ಅವ್ರಿಗೆ 2 ಹೆಣ್ಮಕ್ಳಿದ್ರು. ಆ ಹೆಣ್ಮಕ್ಳಲ್ಲಿ ದೊಡ್ಡ ಎಮ್ಮನು B.Com ಓದ್ಕೊಂಡು ಇಲ್ಲೇ ಗುಡಿಬಂಡೆಯಲ್ಲಿ ಶ್ರೀಕರ್ ಸ್ಕೂಲಲ್ಲಿ ಸುಮಾರು 2-3 ವರ್ಷ ಕೆಲಸನೂ ಮಾಡವ್ರೆ. ಒಳ್ಳೆ ಹೆಸರು ತಗೊಂಡವ್ರೆ. ಮತ್ತು ಇಲ್ಲಿ ರಾತ್ರಿ ಶಾಲೆ ಮಾಡ್ತಾಯಿದ್ರು, ಅದ್ರೂ ಒಳ್ಳೆ ಹೆಸರು ತಗೊಂಡವ್ರೆ. ಗ್ರಾಮದಲ್ಲಿ ಒಳ್ಳೆ ಚೆನ್ನಾಗಿದ್ರು. ಅವ್ರಿಗೆ ಒಂದು 6 ತಿಂಗಳ ಹಿಂದೆ ತುಂಬ ಸಂತೋಷವಾಗಿ ಮದುವೆ ಆಯಿತು. ಮದುವೆ ಆದಮೇಲೆ ಅವರು ಗಂಡನ ಮನೆಯಲ್ಲಿ ವಾಸ ಇದ್ದರು. ಇದಕ್ಕಿದ್ದಂಗೆ ಏನು ಸಮಸ್ಯೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಒಂದು 3 ದಿವಸದ ಹಿಂದೆ ಮನೆಗೆ ಬಂದವ್ರೆ. ರಾತ್ರಿ ಅವರು ಸೂಸೈಡ್ ಮಾಡ್ಕೊಂಡವ್ರೆ, ಬೆಂಕಿ ಹಚ್ಕೊಂಡು ಬಾತ್ರೂಮ್ಗೆ ಹೋಗಿ, ಯಾರಿಗೂ ಗೊತ್ತಿಲ್ಲದೆ ಮಾಡ್ಕೊಂಡವ್ರೆ. ಇವಾಗ ನಮಗೆ ಗೊತ್ತಾಗ್ತಾ ಇದೆ ಅವರ ಗಂಡನ ಒಂದು ಕಿರುಕುಳ, ಗಂಡನ ಒಂದು ಬೇರೆ ವ್ಯಾಮೋಹದಿಂದ ಇವರಿಗೆ ಸಂಶಯ ಆಗಿ ಇವರು ಹೇಳಿಕೊಳ್ಳಕ್ಕಾಗದೇ ಇರುವಂಥ ಸಮಸ್ಯೆಯಲ್ಲಿ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ನಮ್ಮ ಗ್ರಾಮದ ಪರವಾಗಿ ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ಇಮ್ಮಿಡಿಯೇಟಾಗಿ ಅವನ ಗಂಡ ಬರಬೇಕು, ಅವನ ಅರೆಸ್ಟ್ ಮಾಡಬೇಕು. ಅದ್ರ ತನಕ ನಾವು ಯಾವುದೇ ಒಂದು ಪ್ರೋಸೆಸ್ಗೂ ಅವಕಾಶ ಕೊಡೋಣ. ಇಷ್ಟು ನಮ್ಮ ಗ್ರಾಮದ ಬೇಡಿಕೆ ಆಗಿದೆ. ಒಟ್ಟಾರೆ ವಿವಾಹವಾಗಿ 6 ತಿಂಗಳು ಕಳೆದಿಲ್ಲ.
ಮೈಯಲ್ಲಿರುವ ಅರಿಶಿನ ಇನ್ನೂ ಆರಿಲ್ಲ. 100 ಕಾಲ ಹಾಯಾಗಿ ಬಾಳಿ ಬದುಕಬೇಕಿದ್ದ ನವಜೋಡಿ ಗಂಡನ ಅಕ್ರಮ ಸಂಬಂಧಕ್ಕೆ ಬಲಿಯಾಗಿದೆ. ಹೆಂಡತಿ ಮಸಣ ಸೇರಿದ್ರೆ ಗಂಡ ಪರಾರಿಯಾಗಿದ್ದಾನೆ. ಈತ ಮಕ್ಕಳ ಬಗ್ಗೆ ಬೆಟ್ಟದಷ್ಟು ಆಸೆ ಇಟ್ಟುಕೊಂಡಿದ್ದ ಜಯಶ್ರೀ ಪೋಷಕರ ಕನಸು ನುಚ್ಚು ನೂರಾಗಿದೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.